ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರವಾಗಿ ವಿಧಾನಸೌಧದಲ್ಲಿ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಪಚುನಾವಣೆಯ ದಿನಾಂಕ ಘೋಷಣೆಯಾಗದೆ ನಾವು 2 ಕ್ಷೇತ್ರಗಳನ್ನ ಗೆಲ್ಲುತ್ತೇವೆ. ಪಂಚರಾಜ್ಯದಲ್ಲಿ ತಮಿಳುನಾಡು, ಅಸ್ಸಾಂ ಚುನಾವಣೆ ಮೋದಿ ವಿರೋಧಿ ಅಲೆಯಿಂದ ನಮಗೆ ಅನುಕೂಲವಾಗತ್ತೆ. ದೇಶದ ಹಿತಾಸಕ್ತಿಯನ್ನ ಬಲಿ ಕೊಟ್ಟಿದ್ದಾರೆ. ಮೋದಿ ಅವರ ಜನಪ್ರಿಯತೆ ಕಡಿಮೆಯಾಗದೆ ಇಂಡಿಯಾ ಕೂಟಕ್ಕೆ ಇದು ಅನುಕೂಲವಾಗತ್ತೆ ಅಂತ ಹೇಳಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2 ಬೈ ಎಲೆಕ್ಷನ್ಸು, 2ಕ್ಕೆ 2 ನಾವೇ ಗೆಲ್ತೀವಿ. ಮತ್ತು ಪಂಚರಾಜ್ಯಗಳು ಎಲ್ಲ ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ಆಗುತ್ತೆ. ನಮಗೆ ತಮಿಳುನಾಡು ಮತ್ತು ಅಸ್ಸಾಮು ಕೂಡ ಚಾನ್ಸಸ್ ಚೆನ್ನಾಗಿದೆ. ಮತ್ತು ಅಲ್ಲಿ TMC ಸಹಜವಾಗಿ ಅಲ್ಲಿರುತ್ತೆ. ಇನ್ನು ಪಾಂಡಿಚೇರಿ ಇದೆಲ್ಲ ನೋಡೋಣ. ಅಲ್ಲಿ ಮೋದಿಯವರ ಅಲೆ, ವಿರೋಧಿ ಅಲೆ, ಮೋದಿಯವರ ವಿರೋಧಿ ಅಲೆ ಈ ಸಲ NDA ಕೂಟಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಮೋದಿಯವರು ಟ್ರಂಪ್ ಹೇಳ್ದಂಗೆ ಕೇಳ್ತಾರೆ. ನಮ್ಮ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಟ್ಟಿದ್ದಾರೆ. ಮತ್ತು ಎಫ್ಸ್ಟೈನ್ ಫೈಲ್ಸು ಈ ಥರ ನಾನಾ ಕಾರಣಗಳಿಂದ ಏನು ಮೋದಿಯವರ ಪಾಪ್ಯುಲಾರಿಟಿ ಇತ್ತು ಭಾಳ ಕೆಳಕ್ಕೆ ಬಂದುಬಿಟ್ಟಿದೆ. ಮೋದಿಯವರ ನಾಯಕತ್ವದಲ್ಲಿ ಜನಕ್ಕೆ ವಿಶ್ವಾಸ ಇಲ್ಲ ಈಗ.